ಡಿಜೆ ಆ್ಯಂಡ್ ಐಜಿಪಿ ಕೊಲೆ ಕೇಸ್ ತನಿಖೆ ಈಗ ಕೊನೆಯ ಹಂತಕ್ಕೆ ಬಂದು ನಿಂತಿದೆ. ಅಂದರೆ ಯಾಕೆ ಕೊಲೆ ಆಯಿತು ಅನ್ನೋದ್ರ ಬಗ್ಗೆ ಈಗ ಕೊನೆಯ ಹಂತಕ್ಕೆ ಬಂದಿರುವಂಥ ಕೇಸ್. ಸೊ ಕೊನೆ ಹಂತಕ್ಕೆ ತಲುಪಿದೆ ಡಿಜೆ ಆ್ಯಂಡ್ ಐಜಿಪಿ ಕೊಲೆ ಕೇಸ್ನ ತನಿಖೆ. ಸೊ ತನಿಖೆಯ ವೇಳೆ ಕೊಲೆಗೆ ಪ್ರಮುಖ ಕಾರಣವನ್ನು ಸಿಸಿಬಿ ಪತ್ತೆ ಹಚ್ಚಿದೆ. ಸೊ ಕೊಲೆಗೆ ಕುಟುಂಬದ ಬಗ್ಗೆ ಒಂದು ಆಲಸ್ಯ ಇತ್ತು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಕಾರಣ ಏನು, ಕೊಲೆ ಯಾಕೆ ಅಂತ ಹೇಳಿದರೆ ಕುಟುಂಬದ ಬಗ್ಗೆ ಆಲಸ್ಯ, ಕುಟುಂಬದ ಕಡೆ ಹೆಚ್ಚು ಗಮನ ಕೊಡ್ತಿರಲಿಲ್ಲ ಅನ್ನೋದು. ಆಸ್ತಿ ವಿಚಾರದಲ್ಲಿ ಕುಟುಂಬದಲ್ಲಿ ಮನಸ್ತಾಪ ಭುಗಿಲೆದ್ದಿತ್ತು. ಸೊ ಕೌಟುಂಬಿಕ ಕಾರಣಗಳಿಗೆ ಪತಿಯನ್ನು ಹತ್ಯೆ ಮಾಡಿರುವಂಥ ಪತ್ನಿ, ಅಂದರೆ ಪತ್ನಿಯಿಂದಲೇ ಪತಿಯ ಬರ್ಬರ ಹತ್ಯೆ. ಸೊ ಹಂಗಾಗಿ ಸದ್ಯಕ್ಕೆ ಈ ಕೊಲೆ ಹಂತ ಏನಿದೆಯಲ್ಲ, ಅಂದರೆ ಕೊಲೆ ಕೇಸ್ ಇದೆಯಲ್ಲ, ಕೊನೆಯ ಹಂತಕ್ಕೆ ಬಂದು ತಲುಪಿದೆ. ಇದೆಲ್ಲವನ್ನು ಕೂಡ ಸಿಸಿಬಿಗ ಪತ್ತೆ ಹಚ್ಚಿರುವಂಥದ್ದು. ಯಾವ ಕಾರಣಕ್ಕಾಗಿ ಕೊಲೆ ಆಯಿತು, ಏನು ಎತ್ತ ಅಂತೇಳಿ ಪ್ರಮುಖವಾಗಿ ತನ್ನ ಬಗ್ಗೆ ವೈಯಕ್ತಿಕವಾಗಿ ಗಮನ ಹರಿಸಿಲ್ಲ ಅಂತ ಪತ್ನಿಯನ್ನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಮಗಳಿಗೆ ಮದುವೆ ಮಾಡಿಲ್ಲ ಅನ್ನುವಂಥ ಕೋಪ ಇತ್ತಂತೆ ಪತ್ನಿಗೆ. ತನ್ನ ಭಾಗದ ಕುಟುಂಬದ ಬಗ್ಗೆ ಹೆಚ್ಚು ಗಮನವನ್ನು ವಹಿಸ್ತಾ ಇದ್ದರು ಓಂ ಪ್ರಕಾಶ್ ಅವರು. ಅಂದರೆ ಹೆಂಡತಿ ಬಿಟ್ಟು ತಮ್ಮ ಅಕ್ಕ ತಂಗಿ ಅಥವಾ ಅವರ ಫ್ಯಾಮಿಲಿಗೆ ಅಂತ. ಇನ್ನು ಮನೆ ಸಮಸ್ಯೆಗಳಾದಾಗ ನೇರವಾಗಿ ಸಹೋದರಿ ಮನೆಗೆ ತೇಳ್ತಾ ಇದ್ರು. ಇದನ್ನು ಹೆಂಡತಿ ಸಹಿಸ್ಕೊಳ್ತಿರ್ಲಿಲ್ಲ. ಐಷಾರಾಮಿ ಮನೆಯಲ್ಲಿದ್ದರೂ ಕೂಡ ಮಗಳ ಕೈಗೆ ಖರ್ಚಿಗೆ ಹಣವನ್ನು ಕೊಡ್ತಿರ್ಲಿಲ್ಲಂತೆ. ಸೊ ಸಂಪೂರ್ಣ ಹಣದ ವ್ಯವಹಾರವನ್ನು ಓಂ ಪ್ರಕಾಶ್ ಒಬ್ಬರೇ ನೋಡಿಕೊಳ್ತಾ ಇದ್ರು. ಸೊ ಇದೆಲ್ಲವನ್ನು ನೋಡಿಕೊಂಡು ಸಹಿಸ್ಕೊಂಡು ಇರೋಕ್ಕಾಗ್ತಿರ್ಲಿಲ್ಲ ಹೆಂಡತಿಗೆ. ಸೊ ಹಂಗಾಗಿ ಗಂಡನನ್ನೇ ಕೊಲೆ ಮಾಡಿರುವಂಥ ಪ್ರಕರಣ ಇದು. ಈ ಹಿಂದೆ ಕೆಲವು ಬಾರಿ ಜಗಳವನ್ನು ಕೂಡ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ರು ಹೆಂಡತಿ ಪಲ್ಲವಿ. ಸೊ ಓಂ ಪ್ರಕಾಶ್ ತನ್ನನ್ನು ಕೊಲೆ ಮಾಡಬಹುದು ಅನ್ನುವಂಥ ಆ ರೀತಿಯ ಯೋಚನೆ ಇರ್ತಾ ಇತ್ತು ಪತ್ನಿಗೆ. ಸೊ ಹಂಗಾಗಿ ತಾನು ಕೊಲೆಯಾಗುವ ಬದಲು ತಾನೇ ಕೊಲೆ ಮಾಡಿಬಿಡುವ ಅನ್ನುವಂಥ ಕೊನೆಯ ನಿರ್ಧಾರಕ್ಕೆ ಬರ್ತಾರೆ. ಸೊ ಎಲ್ಲ ಕಾರಣಗಳಿಂದ ಕೋಪಗೊಂಡು ಕೊಲೆ ಮಾಡಿದ್ದಾರೆ ಪತ್ನಿ ಅನ್ನೋದು. ಗಂಡನನ್ನೇ ಬರ್ಬರವಾಗಿ ಹತ್ಯೆ ಮಾಡಿರುವಂಥ ಘಟನೆ, ಕೊಲೆ ಮಾಡಿ ಪೊಲೀಸರಿಗೆ ಕರೆ ಮಾಡಿರೋದು. ಈಗ ಸದ್ಯಕ್ಕೆ ಈ ರೀತಿಯ ವಿಚಾರಣೆ ಬೆಳಕಿಗೆ ಬರ್ತಾ ಇದೆ. ಕೊನೆ ಹಂತ ಆಲ್ಮೋಸ್ಟ್. ಯಾಕೆ ಕೊಲೆ ಅಂದರೆ ಬೇರೆಯವರ ಕೈವಾಡ ಇಲ್ಲ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ತಾನು ಕೊಲೆ ಆಗುವ ಬದಲು ನಾನೇ ಕೊಲೆ ಮಾಡಿಬಿಡ್ರಿ ಹೆಂಗಿರುತ್ತೆ ಅನ್ನುವಂಥದ್ದು. ಸೊ ಆ ರೀತಿಯ ಯೋಚನೆ ಮಾಡಿ ಕೊನೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಮಗಳಿಗೆ ಏನು ದುಡ್ಡು ಕೊಡ್ತಿರ್ಲಿಲ್ಲಂತೆ, ಮದುವೆ ಮಾಡ್ತಿರ್ಲಿಲ್ಲಂತೆ. ಸೊ ಇದೆಲ್ಲವನ್ನು ಕೂಡ ತಲೆಯಲ್ಲಿ ಇಟ್ಕೊಂಡಿದ್ರು. ಸೊ ಇಂಥವ್ರು ಯಾಕೆ ಬದುಕಬೇಕು ಅಂತೇಳಿ ಗಂಡನನ್ನೇ ಕೊಲೆ ಮಾಡಿರುವಂಥ ಪತ್ನಿ ಪಲ್ಲವಿ. ಇಲ್ಲಿ ಪ್ರಮುಖವಾಗಿ ಈ ಕೊಲೆ ಪ್ರಕರಣದಲ್ಲಿ ಮಗಳು ಕೃತಿ ಪಾತ್ರದ ಬಗ್ಗೆ ಯಾವುದೇ ರೀತಿಯಾಗಿ ಸಾಕ್ಷ್ಯ ಇಲ್ಲ ಅನ್ನೋದು ಗೊತ್ತಾಗಿದೆ. ಎಲ್ಲ ಆಯಾಮದಲ್ಲೂ ಕೂಡ ಈಗ ಸಂಪೂರ್ಣವಾಗಿ ತನಿಖೆಯನ್ನು ನಡೆಸಿದೆ ಸಿಸಿಬಿ. CDR ಟವರ್ ಲೊಕೇಶನ್ ಎಲ್ಲ ಆಧಾರದ ಮುಖಾಂತರ ತನಿಖೆಯನ್ನು ಮಾಡಿದ್ದಾರೆ. ಸೊ ಹಂಗಾಗಿ ಇಲ್ಲಿ ಯಾರ್ದು ಪಾತ್ರ ಇಲ್ಲ, ಪತ್ನಿನೇ ಈ ರೀತಿ ವಿಚಾರ ಮಾಡಿ ಕೊಲೆ ಮಾಡಿರೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಕೊನೆ ಹಂತ ಇದು. ಸೊ ಕೃತಿ ಅದೇ ಮನೆಯಲ್ಲಿ ಇರುವಂಥ ಕಾರಣ, ಸೊ ಹಾಗಾಗಿ ಅಲ್ಲಿ ಟವರ್ ಲೊಕೇಶನನ್ನು ಕ್ಯಾಚ್ ಮಾಡಬೇಕಾಗತ್ತೆ. ಅದನ್ನು ಕೂಡ ಮಾಡಿದರು. ಬಟ್ ಅಲ್ಲಿ ಯಾವುದೇ ರೀತಿಯಾಗಿ ಅವರ ಪಾತ್ರ ಇದೆ ಅನ್ನೋದು ಏನೂ ಇಲ್ಲ. ಸೊ ಕ್ರೈಮ್ ಸೀನ್ನಲ್ಲಿ ಕೃತಿಗೆ ಸಂಬಂಧಪಟ್ಟ ಯಾವುದೇ ರೀತಿಯಾಗಿ ಸಾಕ್ಷ್ಯ ಪತ್ತೆ ಆಗಿಲ್ಲ. ಸೊ ಇದರ ಹಿನ್ನೆಲೆ ಈ ಕೃತ್ಯದಲ್ಲಿ ಮಗಳು ಕೃತಿಯ ಆರೋಪಿತಿಯಾಗಿ ಮಾಡಿಲ್ಲ ಪೊಲೀಸ್ನವರು. ಅಂದರೆ ಪತ್ನಿ ಪಲ್ಲವಿಯ ಕೈವಾಡ ಇದೆ. ಸೊ ತಾನು ಕೊಲೆ ಆಗಬಹುದು ಅನ್ನೋದು, ಆಮೇಲೆ ಏನು ಖಿನ್ನತೆ ಏನು ಬಳಲ್ತಾ ಇದ್ರಂತೆ. ಸೊ ಹಂಗಾಗಿ ಈ ರೀತಿಯ ಕೊನೆಯ ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ನಾನು ಕೊಲೆ ಆಗೋ ಮುಂಚೆ ನಾನೇ ಕೊಲೆ ಮಾಡಿಬಿಟ್ರೆ ಹೆಂಗಿರುತ್ತೆ ಅಂತ.